ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವಿದ್ದೀವಿ ರಾಮನಗರ ಜಿಲ್ಲೆ ಚನ್ನಪಟ್ಟಣದ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ. ಮೇಲೆ ಕಾಣ್ತಾ ಇರೋದು 60 ಅಡಿ ಎತ್ತರದ ವಿಶ್ವದ ಅತಿದೊಡ್ಡ ಪಂಚಲೋಹದ ಚಾಮುಂಡೇಶ್ವರಿ ಮೂರ್ತಿ. ಆದ್ರೆ ಅದರ ಕೆಳಗೆ ಒಂದು ರಹಸ್ಯ ಗುಹಾ ಮ್ಯೂಸಿಯಂ ಇದೆ ಅಂತ ನಿಮಗೆ ಗೊತ್ತಾ? ಬನ್ನಿ, ಕನ್ನಡಾಂಬೆಯಿಂದ ಶುರು ಮಾಡಿ ಶಿವಲಿಂಗದವರೆಗೂ ಈ ಗುಹೆಯೊಳಗೆ ಏನಿದೆ ಅಂತ ನೋಡೋಣ. ಗುಹೆಯ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ ನಮ್ಮನ್ನ ಸ್ವಾಗತಿಸೋದು ನಮ್ಮ ಕನ್ನಡಾಂಬೆ. ಅದರ ಪಕ್ಕದಲ್ಲಿ ಇದ್ದಾಳೆ ಕಿತ್ತೂರು ರಾಣಿ ಚೆನ್ನಮ್ಮ, ಕೈಯಲ್ಲಿ ಖಡ್ಗ ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಡಿದ ಕನ್ನಡದ ವೀರರಾಣಿ. ಮುಂದೆ ಹೋದರೆ ಭಾರತದ ಮಹಾನ್ ನಾಯಕರು ರವೀಂದ್ರನಾಥ್ ಟ್ಯಾಗೋರ್, ಬಾಲಗಂಗಾಧರ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮೂರ್ತಿಗಳು ನಮ್ಮನ್ನು ನೋಡುತ್ತವೆ. ಇದು ನಮ್ಮ ಜ್ಞಾನ ಮತ್ತು ಸ್ವಾತಂತ್ರ್ಯದ ಪರಂಪರೆ. ವಿಜ್ಞಾನ ಲೋಕ. ಚಂದ್ರನ ಮೇಲೆ ಇಳಿದಿರುವ ನಮ್ಮ ವಿಕ್ರಮ್ ಲ್ಯಾಂಡರ್, ಗಗನಯಾತ್ರಿ ಮತ್ತೆ ನಮ್ಮ ಹೆಮ್ಮೆಯ ಇಸ್ರೋ ರಾಕೆಟ್. ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆಯನ್ನು ಇಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ. ಭಗತ್ ಸಿಂಗ್ ಕೈಯಲ್ಲಿ ಮುಷ್ಟಿ ಎತ್ತಿ ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾ ಇರೋ ಭಂಗಿ. 23ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ನೇಣಿಗಂಬ ಏರಿದ ಮಹಾನ್ ಕ್ರಾಂತಿಕಾರಿ. ಬಲಗಡೆ ಬಿಳಿ ಪಂಚೆ, ಇವರು ಚಂದ್ರಶೇಖರ ಆಜಾದ್ ರಾಜಗುರು ತರದ ಇನ್ನೊಬ್ಬ ಕ್ರಾಂತಿಕಾರಿ. ಬರಿಗಾಲು ಬಿಳಿ ಪಂಚೆ. ಈ ದೃಶ್ಯ ನೋಡಿದರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಕೊರಳಿಗೆ ನೇಣಿನ ಹಗ್ಗ ಹಾಕಿಕೊಂಡು ನಿಂತಿರುವ ವೀರ ಸಂಗೊಳ್ಳಿ ರಾಯಣ್ಣನಂತಹ 100 ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟ ಸಂಕೇತ ಇದು. ಈಗ ಶುರುವಾಗುತ್ತೆ ನಮ್ಮ ನಿಜವಾದ ಕರ್ನಾಟಕದ ಸೊಗಡು. ಇಲ್ಲಿ ಮಣ್ಣಿನ ಮಡಿಕೆ ಮಾಡುವ ಕುಂಬಾರತಿ, ವೇದ ಬರೆಯುವ ಪಂಡಿತರು, ಗಾಣ ಎಳೆಯುವ ರೈತ, ಹಳ್ಳಿಯ ಎಣ್ಣೆಗಾಣ, ಒರಳು ಕಲ್ಲಿನಲ್ಲಿ ಕುಟ್ಟುವ ಅಜ್ಜಿ, ಬೀಸುವ ಕಲ್ಲಿನಲ್ಲಿ ರಾಗಿ ಬೀಸುವ ತಾಯಿ. ಮುಂದೆ ಬಂದರೆ ಸಂಗೀತ ಶಾಲೆ. ಇಬ್ಬರು ಹೆಣ್ಣು ಮಕ್ಕಳು ಭರತನಾಟ್ಯ ಮಾಡುತ್ತಿದ್ದಾರೆ. ಒಬ್ಬ ಗುರುಗಳು ಹಾರ್ಮೋನಿಯಂ ನುಡಿಸುತ್ತಿದ್ದಾರೆ. ಪಕ್ಕದಲ್ಲೇ ಬಳೆ ಅಂಗಡಿ. ಒಬ್ಬ ಹೆಂಗಸು ಇನ್ನೊಬ್ಬ ಹೆಂಗಸಿಗೆ ಗಾಜಿನ ಬಳೆ ತೊಡಿಸುತ್ತಿದ್ದಾಳೆ. ಮತ್ತೊಂದ ಕಡೆ 3 ಹೆಂಗಸರು ಕುಳಿತು ಮಲ್ಲಿಗೆ ಹೂವಿನ ಮಾಲೆ ಕಟ್ಟುತ್ತಿದ್ದಾರೆ. ನಮ್ಮ ಹಳ್ಳಿಯ ಜೀವನ ಎಷ್ಟು ಸುಂದರವಾಗಿತ್ತು ಅಲ್ವಾ? ಗುಹೆಯ ಮಧ್ಯದಲ್ಲಿ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದಿರುವ ಪುಟ್ಟ ಭಾರತ ಮಾತೆ. ಇಲ್ಲೇ ಎಲ್ಲರೂ ಫೋಟೋ ತೆಗೆಸಿಕೊಳ್ಳುತ್ತಾರೆ. ಪಕ್ಕದಲ್ಲೇ ಡೋಲು, ತಮಟೆ ಬಾರಿಸುವ ಜಾನಪದ ಕಲಾವಿದರು.
ಮತ್ತು ಈ ಗುಹಾಪಯಣದ ಕೊನೆಯ ಭಾಗ ಅತ್ಯಂತ ಪವಿತ್ರವಾದದ್ದು. ಇಲ್ಲಿ ಭಾರತದ 12 ಜ್ಯೋತಿರ್ಲಿಂಗಗಳ ದರ್ಶನ, ನೀರಿನ ಮಧ್ಯೆ ಇರುವ ಸಣ್ಣ ದೇವಸ್ಥಾನಗಳು, ಹೂವಿನಿಂದ ಅಲಂಕರಿಸಿದ ಕಪ್ಪು ಶಿವಲಿಂಗ, ಹಿಂದೆ ಕೇದಾರನಾಥನ ಚಿತ್ರ. ಕನ್ನಡಾಂಬೆಯಿಂದ ಶುರುವಾದ ಈ ಪಯಣ ಶಿವನ ಸನ್ನಿಧಿಯಲ್ಲಿ ಮುಗಿಯುತ್ತದೆ. ಕೊನೆಯಲ್ಲಿ ವೇದ ಬರೆಯುತ್ತಿರುವ ಋಷಿಮುನಿಗಳ ದರ್ಶನ. ಈಗ ನಾವು ಗುಹೆಯ ಅತ್ಯಂತ ಕೊನೆಯ ಮತ್ತು ಪವಿತ್ರ ಭಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಸಿಂಹಾಸನದ ಮೇಲೆ ಕುಳಿತಿರುವ ನಮ್ಮ ಕರ್ನಾಟಕದ ಮಹಾರಾಜರು, ಮೈಸೂರು ಒಡೆಯರು, ಕೆಂಪೇಗೌಡರಂತಹ ರಾಜರು ತಮ್ಮ ದರ್ಬಾರ್ ನಡೆಸುತ್ತಿರುವ ಹಾಗೆ ಈ ಮೂರ್ತಿಗಳನ್ನ ಮಾಡಿದ್ದಾರೆ. ಅವರ ವೈಭವ, ಅವರ ಆಡಳಿತ ಹೇಗಿತ್ತು ಅನ್ನೋದನ್ನ ಇಲ್ಲಿ ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸಿದ್ದಾರೆ. ರಾಜರ ದರ್ಬಾರ್ ನೋಡ್ಕೊಂಡು ಸ್ವಲ್ಪ ಮುಂದೆಡಂದ್ರೆ ನಮ್ಮ ಮೈಸೂರಿನ ಎಂಪಿಯಾದಂಥ ಯದುವೀರ ಮಹಾರಾಜರ ಮೂರ್ತಿ ಕೂಡ ಇದೆ ಇದರಲ್ಲಿ. ಸ್ನೇಹಿತರೆ, ಇದು ಬರೀ ಗುಹೆಯಲ್ಲ, ನಮ್ಮ ಕರ್ನಾಟಕದ ಇತಿಹಾಸ, ಸಂಸ್ಕೃತಿ, ಆಧ್ಯಾತ್ಮ ಎಲ್ಲವನ್ನೂ ಒಂದೇ ಜಾಗದಲ್ಲಿ ತೋರಿಸುವ ಅದ್ಭುತ ಲೋಕ. ನೀವು ಗೌಡಗೆರೆಗೆ ಬಂದ್ರೆ ಈ ಮ್ಯೂಸಿಯಂ ಅನ್ನ ತಪ್ಪದೇ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ ಮಾತೆ.